ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಏನಂದರೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ಅವಳೇ ಮಾಡ್ತಾ ಇರೋದು ಈ ವ್ಲಾಗು. ಸೊ ಬನ್ನಿ ಅವಳು ಏನು ಮಾಡಕ್ಕೆ ಹೊರಟಿದ್ದಾಳೆ ಇವತ್ತು ಅಂತ ಕೇಳೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಹೇಮಾಸ್ ಚಾನಲ್. ಸೊ ಅವ್ರು ಹೇಳ್ದಂಗೆ ಇವತ್ತು ನಾನು ಏನು ಮಾಡ್ತೀನಿ ಅಂದರೆ ಸೇಂಗೆಸ್ಟ್ ಚೈತ್ರ. ಸೊ ನಿಮಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಮಾಡ್ತಾ ಇದ್ದೀವಿ. ಸೊ ಏನೆಲ್ಲ ಟಾಸ್ಕ್ ಕೊಡ್ತೀನಿ, ಎಲ್ಲ ಕಂಪ್ಲೀಟ್ ಮಾಡ್ತಾಳಾ, ಎಲ್ಲದಕ್ಕೂ ಎಸ್ ಹೇಳ್ತಾಳಾ ಅಂತ ನೋಡೋಣ ಬನ್ನಿ. ಸೊ ನಿಂಗೆ ಏನು ಅನಿಸ್ತಾ ಇದೆ? ಏನು ಕಂಪ್ಲೀಟ್ ಮಾಡ್ತೀಯ ಅನ್ಕೊಡೋ ಡೇರು? ಮಾಡ್ಬೋದೇನು? ನನ್ನ ಪ್ರಕಾರ ಕಂಪ್ಲೀಟ್ ಮಾಡ್ತಾಳೆ ಅನ್ಸುತ್ತೆ. ಸಪೋಸ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಏನು, ಅದನ್ನ ಹೇಳು. ಇಲ್ಲ, ಇವಾಗ ಹೇಳ್ಬೇಕು. ಹೇಳು. ಇಲ್ಲ ಇಲ್ಲ ಇಲ್ಲ, ಇವಾಗ ಡಿಸೈಡ್ ಆಗ್ಬೇಕು. ನಾನು ಹೇಳೋದನ್ನ ಕೊಡಿಸ್ಬೇಕು ಅಷ್ಟೇ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಕಂಪ್ಲೀಟ್ ಮಾಡ್ತೀಯಾ? ಸೊ ಟೋಟಲ್ 10 days, 10 or 8 ನೋಡೋಣ. ಓಕೆನಾ? ವಿಡಿಯೋ ಮೇಲೆ ಡಿಪೆಂಡ್. ತುಂಬ ಲಾಂಗ್ ಆಗ್ಬಿಟ್ರೆ 8ಗೆ ಸ್ಟಾಪ್ ಮಾಡೋಣ, ಇವಾಗ 10 ಕೊಡ್ತೀನಿ. ಸೊ ಫಸ್ಟ್ ಏನಂದ್ರೆ, ಇವಾಗ ನೀವು ಅಮ್ಮಂಗೆ ನೀನು ಕಾಲ್ ಮಾಡ್ತಾ ಇದೀಯಾ. ಕಾಲ್ ಮಾಡ್ಬಿಟ್ಟು ಏನ್ ಹೇಳ್ಬೇಕಂದ್ರೆ, ಅಮ್ಮ ಈ ಚೈತ್ರ ಬಾ ಅಂತ ಹೇಳ್ಬಿಟ್ಟು ಇಲ್ಲಿಲ್ಲ, ಅವ್ರ ಅಮ್ಮನ್ ಕೇಳಿದ್ರೆ ಆಫೀಸ್ಗೆ ಹೋದ್ಲಿ, ಇವಾಗ ತಾನೆ ಏನೋ ಎಮರ್ಜೆನ್ಸಿ ಅಂತೆ, ಇನ್ನೊಂದ್ಸರಿ ನಾನು ಬರೋದೇ ಇಲ್ಲ ಇವಳು ಮನೆ ಕಡೆಗೆ ಅಂತ ಹೇಳ್ಬೇಕು. ಸೊ ಇದು ತುಂಬಾ ಸಿಂಪಲ್ ಟಾಸ್ಕ್ ಅಂತ ಅನ್ಕೋಬೇಡಿ, ಯಾಕಂದ್ರೆ ಸ್ಟಾರ್ಟಿಂಗು ಹಿಂಗೆ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಕೊಡ್ತೀನಿ. ಆಚೆ ಕೇಳಿಸುತ್ತಾ? ಲೌಡ್ ಸ್ಪೀಕರ್ ಇಡು. ಓಕೆ ಗೈಸ್, ಇವಳು ಹೇಳ್ದಂಗೆ ಇವಾಗ ನಾನು ಫೋನ್ ಮಾಡ್ತೀನಿ. ಮಾಡು. ಕಾಲಿಂಗ್ ಇಟ್ಟಿದ್ದೀನಿ ಸ್ಪೀಕರು. ನಮ್ಮಮ್ಮ ಕಾಲ್ ಪಿಕ್ ಮಾಡ್ಬೇಕಲ್ವಾ. ಓಕೆ, ಹಲೋ, ಏನ್ ಮಾಡ್ತಾ ಇದೀಯಮ್ಮ? ನಾನು ಇಲ್ಲಿ ಚೈತ್ರ ಮನೆಗ್ ಬಂದೆ, ಎಲ್ಲಾ ಕೆಲ್ಸ ಮುಗಿಸ್ಕೊಂಡ್ ಬಂದ್ ನೋಡಿದ್ರೆ ಅವಳು ಇಲ್ಲ. ಬಾರೆ, ರೆಡಿ ಆಗಿರ್ತೀನಿ ಬರ್ತೀನಿ ಅನ್ಬಿಟ್ಟು ಇಲ್ಲಿ ಬಂದ್ ನೋಡಿದ್ರೆ ಇಲ್ಲ. ಅವ್ರ ಅಮ್ಮನ್ ಕೇಳಿದ್ರೆ ಆಫೀಸ್ಗೆ ಹೋಗಿದ್ದಾಳೆ ಅಂದ್ರು. ನೋಡು ಹಿಂಗ್ ಮಾಡ್ತಾಳೆ. ನಾನು ಬರೋದೇ ಇಲ್ಲ ನೆಕ್ಸ್ಟ್ ಟೈಮ್ ಇಂದ ವಿಡಿಯೋ ಮಾಡಕ್ಕೆ ಮನೆಗೆ. ಯಾರು? ಅವಳು ಆಫೀಸ್ಗೆ ಹೋಗಿದ್ದಾಳಂತೆ. ಹಾ, ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ. ನಾನು ಬರೋದೇ ಇಲ್ಲ ನೆಕ್ಸ್ಟ್ ಟೈಮಿಂದ ವ್ಲಾಗ್ ಮಾಡಬೇಕು ಅಂತ ಹೇಳೋದೇ ಇಲ್ಲ ನಾನು. ಬ್ಲಾಕ್ ಮಾಡ್ಬಿಡ್ತೀನಿ, ನೀನು ಬ್ಲಾಕ್ ಮಾಡ್ಬಿಡು. ಅವಳ ನಂಬರ್ ನಾನು ಇವಾಗ ಬ್ಲಾಕ್ ಮಾಡ್ಬಿಡ್ತೀನಿ. ನೀನು ಅವಳ ನಂಬರ್ ಬ್ಲಾಕ್ ಮಾಡ್ಬಿಡು. ಫೋನ್ ಮಾಡಿದ್ರೆ ಎತ್ಬೇಡ. ಮತ್ತಿನ್ನೇನು, ಯಾವಾಗ್ಲೂ ಹಿಂಗೆ ಮಾಡ್ತಾಳೆ. ಎಲ್ಲಿದ್ದೀನಿ? ಮನೇಲಿ ಇದ್ದೀನಿ. ನಾನು ಬರ್ತಾ ಇದ್ದೀನಿ ಇವಾಗ ಮನೆಯಿಂದ ನಮ್ಮ ಮನೆಗೆ. ಹ್ಞೂ, ಇನ್ನೇನ್ ಮಾಡ್ಲಿ, ಎಲ್ಲೋಗ್ಲಿ ನಾನು ಮತ್ತೆ? ನಾನು ನೀನು ವ್ಲಾಗ್ ಮಾಡೋಣ. ಸರಿ ಆಯ್ತು, ಓಕೆ ಬಾಯ್. ಯಾರು ಇಲ್ಲ, ಬಾಯ್ ಅಷ್ಟೇ. ನಾನು ಬರ್ತಾ ಇದ್ದೀನಿ ಅಂದ ತಾನೆ, ಬಾಯ್. ನಮ್ಮ ಅಮ್ಮಂದ್ ರಿಯಾಕ್ಷನ್ ಆಗ್ಬೇಕು ನಿನ್ಗೆ, ಹ್ಞೂ ಅಂತ ನಕ್ಕಿದ್ರು ಅಷ್ಟೇ. ಓಕೆ, ಫಸ್ಟ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಆಕ್ಚುಲಿ ತುಂಬಾ ಸಿಂಪಲ್ ಆಗಿತ್ತು. ನಂಗೆ ಗೊತ್ತು ಇವಳು ಇಷ್ಟು ಸಿಂಪಲ್ ಆಗಿ ಕೊಡಲ್ಲ ಅಂತ. ನೆಕ್ಸ್ಟ್ ನೋಡೋಣ. ಸೊ ಇಟ್ಕೋ ಇದನ್ನ. ಹೇಳು ನೋಡೋಣ ಏನಂತಾರೆ. ಸೊ ನೆಕ್ಸ್ಟ್ ಚಾಲೆಂಜ್ ಏನಂದ್ರೆ, ಆಚೆ ಹೋಗೋಣ, ಇಲ್ಲಿ ಬೇಡ. ಬಂದ್ವಿ. ಫಸ್ಟ್ ಏನ್ ಗೊತ್ತಾ? ಏನು? ಇವಾಗ ಅಲ್ಲಿ ತಾತ ಇದಾರೆ, ತಾತ ಹತ್ರ ಹೋಗ್ಬಿಟ್ಟು, ನಿಮ್ ಸ್ಪೆಕ್ಸು ಚೆನ್ನಾಗಿದೆ ಆದ್ರೆ ನೀವ್ ಚೆನ್ನಾಗಿಲ್ಲ ಅಂತ ಹೋಗಿ ಹೇಳ್ಬೇಕು. ಆಗುತ್ತೆ ಅಲ್ವಾ?
ಅವ್ರು ಹಿಂದಿ ಐ ಮೀನ್ ಕನ್ನಡ ಬರುತ್ತಾ ಅವ್ರಿಗೆ? ಇಂಗ್ಲೀಷಲ್ಲಿ ಹೇಳು, ತೆಲುಗಲ್ಲಿ ಹೇಳು, తెలుగు బರುತ್ತೆ ತಾನೆ? స్పెక్స్ చాలా బాగుంది. ಆದ್ರೆ ನೀವು ಇರು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಮೈಕ್ ತಗೋ ಹಾಕೋ. Nothing. Uncle, your specs is nice. Thank you. But you're not looking nice. Nothing problem. Uncle, sorry, it was just for a video. Okay, she gave me challenge, so I just completed it. Don't prepare your answer. Okay. ಥರ್ಡ್ ಡೇರ್ ಏನಿರುತ್ತೆ? ಸೆಕೆಂಡಲ್ಲಿ ಪಾಪ ತುಂಬಾ ಒಳ್ಳೆ ಅಂಕಲ್. ಪಾತ. ಅಲ್ಲ ಸಾರಿ ತಾತ, ಬಟ್ ಅವರು ಅಂಕಲೇ. ತಾತ ಹೆಂಗಾಗಿದೆ ಅಂತ ಗೊತ್ತಾ? ನೋಡಿ ಮೈಕ್ ನನ್ನ ಹತ್ರ. ನೆಕ್ಸ್ಟ್ ಡೇ ಏನಿರುತ್ತೆ ಅಂದ್ರೆ ಮೇನ್ ರೋಡ್ಗೆ ಹೋಗ್ತೀವಿ, ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಸ್ವಲ್ಪ ಡ್ರಾಪ್ ಕೊಡಿ. ಗೊತ್ತಿಲ್ಲ, ಚೂರು ಒಂದು 10 ಮೀಟರ್ ಮುಂದೆ ಹೋಗಿ ಸಾಕು. ನಿಲ್ಸಿ ಅಂದ್ಬಿಟ್ಟು ಇಳ್ಬಿಡ್ಬೇಕು ಅಷ್ಟೇ. ಏನು ಹೇಳಂಗಿಲ್ಲ, ಸಾರಿ ಹೇಳಂಗಿಲ್ಲ, ಏನು ಹೇಳಂಗಿಲ್ಲ ಅಷ್ಟೇ. ಇದ್ ಮಾಡ್ಬೇಕಾದವನು. ಇವಾಗ ನನ್ ಥರ್ಡ್ ಡೇ. ಆರ್ ಯು ರೆಡಿ? ನಾನಾ ನೋಡೋಣ. ಅಲ್ಲೆಲ್ಲ ಸ್ಪೀಡಾಗಿ ಹೋಗ್ತಾ ಇರ್ತಾರೆ, ಯಾರು ನನ್ಗೋಸ್ಕರ ಡ್ರಾಪ್ ಹಿಂಗೆ ಕೈ ಹಾಕ್ಬಿಟ್ಟು ಡ್ರಾಪ್ ಪ್ಲೀಸ್. ಏನ್ ಮಾಡ್ತಾ ಗೊತ್ತಿಲ್ಲ, ರಾಜೀವ್ ಅಲ್ಲ ಮತ್ತೆ ಏನಕ್ಕೆ ಆಡ್ಬೇಕು ಅಲ್ವಾ guys? ಇವಾಗ ಇನ್ನೊಂದು ಡೇರ್ ಕೊಡ್ತೀನಿ, ಅದಕ್ಕಿಂತ ಮುಂಚೆ ಅಲ್ಲಿ ಮುಂದೆ ಹೋಗ್ತಿದಾರಲ್ಲ ಅವ್ರ ಬ್ಯಾಗು ಎತ್ಕೊಂಡು ಹಾಕೊಂಡು ವಾಪಸ್ ಕೊಡ್ತಾರೆ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಸ್ಟಾರ್ಟ್ ಮಾಡಿದ್ಯಾ ಆಲ್ರೆಡಿ? ಇರು ಆಯ್ತು, ಒಂದ್ ಚೆನ್ನಾಗಿರೋ ಹುಡ್ಗನಾದ್ರೂ ನೋಡೋಣ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೆಂಗಿದೆ ಗೊತ್ತಾ ಇದು? ಅಯ್ಯೋ ದೇವ್ರೆ, ನಾನು ಯಾಕಾದ್ರೂ ಚಾಲೆಂಜ್ ಮಾಡ್ತೀನಿ ಅನ್ನೋ ಅನ್ಸುತ್ತೆ. ಏನಕ್ಕೆ ನೋಡು, ಆಟೋದವ್ರು ನನ್ಗೋಸ್ಕರ ನಿಲ್ಸ್ತಾವ್ರೆ ಗೈಸ್. ಆಟೋದಲ್ಲಿ ಹೋಗಕ್ ಬಿಡ್ತಾ ಇಲ್ಲ. ಹಾ ಈಗ ಅದಕ್ಕಿಂತ ಮುಂದೆ ಹೋಗ್ಬೋದು ನಾನು. ಅಯ್ಯೋ, ಎಲ್ರು ಈ ರೇಂಜ್ ಸ್ಪೀಡ್ ಅಲ್ಲಿ ಹೋಗ್ತಿದ್ರೆ ಯಾರನ್ನ ಕೇಳಪ್ಪ. ನಮ್ ರೋಡ್ ಹತ್ರ ಹೋಗೋಣ. ಈ ಕಡೆ ಯಾವ್ದು ಗಾಡಿ ಬರ್ತಾ ಇಲ್ಲ ಗೈಸ್, ಗಾಡಿ ಇಲ್ಲ ಇಲ್ಲಿ. ಹುಡ್ಗನ್ ಕೇಳಿ ಒಂದು ಪೆಟ್ರೋಲ್ ಖಾಲಿ ಆಯ್ತು. ನನ್ ಟೈಮೇ ಚೆನ್ನಾಗಿಲ್ಲ. Can you drop me till there? ಗೊತ್ತಾಗೋಯ್ತು ಅವ್ರಿಗೆ. He asked me, you're vlogging ಅಂತ. ಯೂಟ್ಯೂಬ್ ಚಾನಲ್. Oh, even you're having it. How are you? How the channel is yours? ಗೈಸ್, ನಾನು ಆಕ್ಚುಲಿ ಏನಂದ್ರೆ ಅವ್ರನ್ನ ಡ್ರಾಪ್ ಕೇಳಕ್ ಹೋದೆ, ಬಟ್ ಏನಂದ್ರೆ ಅವ್ರಿಗೆ ಗೊತ್ತಾಗೋಯ್ತು ನಾನು ವ್ಲಾಗ್ ಮಾಡ್ತಾ ಇದೀನಿ, ಐ ಮೀನ್ ವ್ಲಾಗ್ ಮಾಡ್ತಾ ಇದ್ದಾಳೆ ಅಂತ. ಪೆಟ್ರೋಲ್ ಇದೆ, ಗಾಡಿ ವರ್ಕ್ ಆಗ್ತಾ ಇಲ್ಲ. ಸೊ ಇವಾಗ ಏನು, ಸೊ ಇವಾಗ ಹಿಡಿಬೇಕು. ಮೈಕು ಏನ್
ಗೊತ್ತಾ ಇದು ಸಪೋಸ್ ಏನಾದ್ರು ಈ ಡೇ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಸೇಯಿಂಗ್ ಎಸ್ ಟು ಹೇಮ ನಾನು ಮಾಡಲ್ಲ ಓಕೆನಾ ಏನಕ್ಕೆ ಓ ಇದೆಲ್ಲ ಇಲ್ಲ ಬೇರೆ ಏನಾದ್ರು ಆದ್ರೆ ಓಕೆ ಓ ನಾನ್ ಡ್ರಾಪ್ ಕೇಳ್ತಾ ಇದ್ದಲ್ಲ ಅಲ್ಲೊಬ್ರು ಬಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀರಾ ಅಂದ್ರು ಅವ್ರು ಬಂದ್ಬಿಟ್ಟು ಏನ್ ವಿಡಿಯೋ ಏನ್ ಕಂಟೆಂಟ್ ಅದೆಲ್ಲ ಕೇಳ್ತಾ ಇದ್ರು ಅವ್ರ ಆಮೇಲೆ ಇಲ್ಲಿ ಪ್ಲೇಸ್ ಸರಿ ಇಲ್ಲ ಹಿಂಗ್ ನಿಂತ್ಕೊಂಬೇಡಿ ಮಾಡ್ಬೇಡಿ ಅಂತ ಹೇಳಿದ್ರು ನಾವ್ ಅಲ್ಲಿಂದ ಈ ಕಡೆ ಸ್ಟುಡಿಯೋ ಕಡೆ ಬಂದ್ಬಿಟ್ವಿ ಈ ಚಾಲೆಂಜ್ ನಾನು ಕಂಪ್ಲೇಂಟ್ ಮಾಡ್ಬೇಕಾ ಬೇಡ್ವಾ ಹೇಳಿ ಲಾಸ್ಟ್ ಅಲ್ಲಿ ಮಾಡ್ತಾನೆ ಆಕ್ಚುಲಿ ನಾನು 2 ಜನ ಲೈಕ್ ಐ ಟ್ರೈಡ್ ಬಟ್ ವಿಕಾರವಾಗಿ ಈ ಮೇಕಪ್ ಪ್ರಾಡಕ್ಟ್ಸ್ ಗಳಲ್ಲಿ ಮೇಕಪ್ ಮಾಡ್ಕೊಂಡು ಒಬ್ರ ಹತ್ರ ಹೋಗ್ಬಿಟ್ಟು ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಅಂತ ರೇಟಿಂಗ್ ತಗೊಂತಾಳೆ ಟ್ರೈ ಮೀ ಇದೆ ಗೈಸ್ ಮಾಡ್ಬೋದು ಮಾಡು ಆರ್ ಯು ರೆಡಿ ಫಾರ್ ದಿಸ್ ವಿಕಾರವಾಗಿ ಮಾಡ್ಕೊಂಡ್ರೆ ಪರವಾಗಿಲ್ಲ ಇಲ್ಲ ಹೇಳಲೇಬೇಕು ಅವ್ರಿಗೆ ಏನೋ ಕೊಡಿಸ್ತೀನಿ ಅಂದ್ಲಿ ಇವಳು ನನಗೆ ಐಲೈನರ್ ಅದು ಗೈಸ್ ಏನಂದ್ರೆ ಜೋಲಸ್ ಚಾಲೆಂಜ್ 100 ರೂಪೀಸ್ ಕೊಡ್ಬೇಕಿತ್ತಲ್ಲ ಅದು ಕೊಡ್ಸಿರ್ಲಿಲ್ಲ ಅದಕ್ಕೆ ಇವತ್ತು ಕೊಡಿಸ್ತೀನಿ ಐಲೈನರ್ ಬೇಕು ಗೈಸ್ ನಂಗೆ ನಾನೇ ಮಾಡ್ಕೊಬೇಕು ನಾನೇ ಮೇಕಪ್ ಮಾಡ್ತೀನಿ ಇಟ್ಕೋ ಇವಳು ನನಗೆ ಎಷ್ಟು ಅಜೀಬ್ ಮಾಡ್ತಿದ್ದಾಳೆ ಅಂದ್ರೆ ಜೂಡಿಯೋದಲ್ಲಿ ವಿಚಿತ್ರವಾಗಿ ಮೇಕಪ್ ಮಾಡ್ಬಿಡಿ ಯಾರ ಹತ್ರ ಆದ್ರೂ ಹೋಗಿ ಕೇಳ್ಬೇಕಂತೆ ಹೆಂಗ್ ಕಾಣಿಸ್ತಿದ್ದೀನಿ ನಾನು ಅಂತ ಈ ತರ ಅಜೀಬ್ ಮಾಡೋರು ಯಾರಾದ್ರೂ ನೋಡಿದ್ದೀರಾ ವಿಚಿತ್ರವಾಗಿ ಮೇಕಪ್ ಮಾಡ್ಕೊಂಡು ಹಿಂಗ ನಂಗೆ ಆಗ್ತಿಲ್ಲ ನನ್ ಮಾನ ಮರ್ಯಾದೆ ತೆಗಿತಾ ಇದೆಲ್ಲ ಇನ್ಮೇಲೆ ಜೂಡಿಯೋಗ್ ಬರ್ಬೇಕಾ ಬೇಡವಾ ಇವಳಿಗ್ ಇದೆ ಗೈಸ್ ಇವಳಿಗಿದೆ ನಾನು ಈ ರಿವೆಂಜ್ ನ ತೀರಿಸ್ಕೊಳ್ದೆ ಎಲ್ಗೂ ಹೋಗಲ್ಲ ಗೈಸ್ ಈ ಚಾಲೆಂಜ್ ಮಧ್ಯದಲ್ಲಿ ಇವಳಿಗೆ ಒಂದು ಐಲೈನರ್ ಎತ್ಕೊಡ್ತಾ ಇದೀನಿ ಸರಿನಾ ತುಂಬಾ ಅಜೀಬ್ ಫುಲ್ ಮಾಡ್ತಾ ಇದ್ದಾಳೆ ನೋಡಿ ಫುಲ್ ಇಲ್ಲಿ ಎಲ್ಲ ಹಾಕಿದಾಳೆ ಇನ್ನು ಹಾಕ್ತಾಳೆ ಏನ್ ಮಾಡ್ತಾಳೋ ನಂಗೆ ಗೊತ್ತಿಲ್ಲ ಇವತ್ ನನ್ ಮನ ಮರ್ಯಾದೆ ಎಲ್ಲಾ ಕಡೆ ತೆಗಿತಾ ಇದ್ದಾಳೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಮಾಡ್ತಾ ಇರೋದು ಇವಳು ಜಾಸ್ತಿ ಮಾಡಲ್ಲ ಮೈ ಗಾಡ್ ಈ ರೇಂಜ್ಗೆ ಜೂಡಿಯೋದಲ್ಲಿ ಎಲ್ರು ಮುಂದೆ ಅಜೀಬ್ ಆಗ್ಬೇಕು ಅಂತ ಈಗ ಮಾಡ್ತಿದ್ದಾಳೆ ಮಮ್ಮಿ ನಮ್ಮ ಮಗ ಹುಟ್ಟಿದಾಗಲೇ ಚೆನ್ನಾಗಿದೆ ಸುಮ್ಮನೆ ಏನ ಸ್ವಲ್ಪ ಹಿಂಗ್ ನೋಡು ಅದೇ ಇವಾಗ ಈ ತರ ಮೇಕಪ್ ಅಂದ್ರೆ ಈ ತರ ಮಾಡಿಟ್ಟಿದಾರಲ್ಲ ನನ್ಗೆ ಯಾರನ್ನಾದ್ರೂ ಹೋಗ್ಬಿಟ್ಟು ಆಮೇಲೆ ಲುಕಿಂಗ್ ಕ್ಯೂಟ್ ಅಂತ ಕೇಳ್ಬೇಕಂತೆ ಸೊ ಅದಕ್ಕೆ ನಾನೇನ್ ಅನ್ಕೊಂಡಿದೀನಿ ಅಂದ್ರೆ ಅಲ್ಲೊಬ್ರು ಇದಾರಲ್ಲ ಕ್ಯಾಶಿಯರ್ ಅವನ್ನ ಹೋಗ್ಬಿಟ್ಟು ಕೇಳೋಣ ಅಂತ ಸೊ ತುಂಬಾ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಈ ಸಂದರ್ಭದಲ್ಲಿ ಫುಲ್ ಅಜೀಬ್ ಅವರು ಸ್ವಲ್ಪ ಇವಾಗ ಏನಂದ್ರೆ ಕಸ್ಟಮರ್ ಇದಾರೆ ಬ್ಯುಸಿ ಆಗಿದ್ದಾರೆ ಬಟ್ ನಾನು ಅವ್ರನ್ನೇ ಕೇಳ್ತೀನಿ ಸರಿನಾ ಕೇಳೋ ಗಂಟ ನೀನ್ ಕಾಯ್ಬೇಕು ಓಕೆ ಆಮೇಲೆ ಲುಕಿಂಗ್ ಕ್ಯೂಟ್ ಥ್ಯಾಂಕ್ ಯು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಗೈಸ್ ಕೇಳ್ದೆ ಈ ಟೋಲ್ಡ್ ಐ ಆಮ್ ಲುಕಿಂಗ್ ಕ್ಯೂಟ್ ಅಂಡ್ ಆಲ್ಸೋ ಮೇಕಪ್ ಮಾಡಿ ಅಜೀಬ್ ಮಾಡಿದ್ಯಾ ರಿಮೂವ್ ಮಾಡೋ ಇದನ್ನ ಫಸ್ಟ್ ನಾನು ಚಾಲೆಂಜ್ ಕಂಪ್ಲೀಟ್ ಮಾಡಿದೀನಿ ಗೈಸ್ ಇವಾಗ ಮನೆಗೆ ಹೋಗ್ತಾ ಇದೀವಿ ಜೂಡಿಯೋದಲ್ಲಿ ಅದೇ ಮೇಕಪ್ ಇದೆಲ್ಲ ಆಯ್ತು ಮನೇಲಿ ಏನೋ ಫುಲ್ ಏನೋ ಕೊಡ್ತಾಳೆ ಅಂತ ಹೇಳಿ ನನಗೆ ಅಂಡ್ ಅವ್ಳು ಕೆಲ್ಸಕ್ಕೆ ಕೂಡ ನಾನು ಮಾಡ್ದೆ ಸಿ ಏ ಮಾಡಿದಿರಿ ಇವಳು ಫುಲ್ ನನ್ಗೆ ಅಜೀಬ್ ಆಗೋ ತರ ಮಾಡ್ತಿದ್ದಾಳೆ ಫುಲ್ಲು ಡ್ರಾಪು ಒಂದ್ ಹುಡ್ಗನ ಡ್ರಾಪ್ ಕೇಳಿದೆ ಪಾಪ ಅವ್ನ್ ಗೊತ್ತಾಗೋಯ್ತು ನಾವ್ ವಿಡಿಯೋ ಮಾಡ್ತಿದೀವಿ ಅಂತ ಬಟ್ ಇನ್ನೊಬ್ರನ್ನ ನಾನು ಹಿಂಗ್ ಮಾಡಿದ್ರೆ ಅವ್ರು ಹಿಂಗ್ ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ರು ಮುಂದೆ ಆಮೇಲೆ ನಾವ್ ಅಲ್ಲಿ ನಿಂತಾಗ ಬೇರೆ ಅವ್ರು ಯಾರೋ ಬಂದ್ಬಿಟ್ಟು ಅದು ಇದು ಅಂತ ಸುಮ್ನೆ ತಲೆಗೆ ಹಾಕ್ತಿದ್ರು ಹಂಗೆ ಹಿಂಗೆ ಏನು ಇಲ್ಲಿ ನಿನ್ಕೊಂಬೇಡಿ ಸರಿ ಇಲ್ಲ ನಾನೇ ವಿಡಿಯೋ ಮಾಡ್ಕೊಡ್ತೀನಿ ಏನೋ ವಿಡಿಯೋ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತ ಅದಕ್ಕೆ ನಾವ್ ಅಲ್ಲಿಂದ ಬಂದ್ಬಿಟ್ವಿ ಮತ್ ಫುಲ್ ಅಜೀಬ್ ನಮ್ ರೋಡಲ್ಲಿ ನಾನು ದಿನ ನನ್ನ ರೋಡಲ್ಲಿ ಎಲ್ರು ಅಲ್ಲ ಸಾರಿ ನಮ್ ರೋಡಲ್ಲಿ ನಮ್ಮ ಏರಿಯಾದಲ್ಲಿ ನಂಗೊಂದು ಏನು ಇದು ರೆಸ್ಪೆಕ್ಟ್ ಇರ್ಬೇಕಾ ಬೇಡ್ವಾ ಇವಳು ಮಾನ ಮರ್ಯಾದೆ ಎಲ್ಲ ತೆಗಿತಾಳೆ ಸರಿ ಓಕೆ ಇವಾಗ ನೋಡೋಣ ನಮ್ಮ ಮನೇಲಿ ಏನ್ ಕೊಡ್ತಾಳೆ ಅಂತ ಇವಳಿಗೆ ಮಾತ್ರ ಸರಿಯಾಗಿ ಕೊಡ್ತೀನಿ ನಾನು ಗೈಸ್ ಇವಾಗ ಮನೆಗೆ ಬಂದಿದ್ದೀವಿ ಸೊ ಇಲ್ಲಿ ಅವಳು ಕೆಲವೊಂದು ಡೇಟ್ಸ್ ಕೊಡ್ತಾಳೆ ಅಂದ್ರೆ ನಾಟ್ ಡೇರ್ ಚಾಲೆಂಜ್
ಎರಡು ಒಂದೇ. ಇವಾಗ ಏನು ಮಾಡಬೇಕು ಗೊತ್ತಿಲ್ಲ ನನಗೆ. ಸೊ ಗೈಸ್ ನೆಕ್ಸ್ಟ್ ಚಾಲೆಂಜ್ ಏನಂದ್ರೆ ಸಾಲ್ಟ್ 1 ಸ್ಪೂನ್ ಸಾಲ್ಟ್ ತಿನ್ಬೇಕು. ಓಕೆ, ನೀರು ಕುಡಿಯಂಗಿಲ್ಲ ಒಂದು 10 ನಿಮಿಷ, ವಾಮಿಟ್ ಮಾಡೋ ಥರ ಮಾಡಂಗಿಲ್ಲ, ರಿಯಾಕ್ಷನ್ ಇರಬಾರ್ದು ಸಾಲ್ಟು. ಅಂತ ನೋ ರಿಯಾಕ್ಷನ್. ಓಕೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಒಟ್ನಲ್ಲಿ ಇವಳಿಗೆ ನಾನು ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಸೊ ಎಸ್, ಐ ಆಮ್ ರೆಡಿ ಫಾರ್ ದಿಸ್ ಚಾಲೆಂಜ್. ಹೋಗಿ ತಗೊಂಬ ಸಾಲ್ಟ್ನ, ತಿಂತೀನಿ. ಆಮೇಲೆ ಸ್ವೀಟ್ ಆಗಿ ಒಬ್ಬಟ್ಟು ತಿಂತೀನಿ. ಎಲ್ಲ ತಗೊಂಬಾರೆ, ಸಾಲ್ಟ್ ಕೊಡ್ತಾ ಇದ್ದೀನಿ. ನಾನು ತಗೊಂಬಾರ ಇರ್ತೀನಿ. ರಿಯಾಕ್ಷನ್ ಗೊತ್ತಾಗ್ಬಾರ್ದಲ್ವಾ. ನೋಡಿ, ಉಪ್ಪು ಕೊಟ್ಟಿದ್ದಾಳೆ. ಇಷ್ಟು ಫುಲ್ಲು ಒಂದೇ ಸತಿಗೆ ಬಾಯಿಗೆ ಹಾಕೊಬೇಕು, ಅಂದರೆ ಏನು ರಿಯಾಕ್ಷನ್ ಇರಬಾರ್ದಂತೆ. ಈ ಥರ ಫ್ರೆಂಡ್ಸ್ ನಿಮಗೂ ಇದ್ದಾರಾ? ಯಾವುದೋ ಜನ್ಮದ ಏನೋ ಅಲ್ಲ ಏನೋ ದ್ವೇಷ ತೀರ್ಸ್ಕೊಂತಿದ್ದಾಳೆ ನನ್ನ ಮೇಲೆ. ತಿಂತಾ ಇದ್ದೀನಿ. ಹಿಂಗೆ ಹಾಕೋಬೇಕಾ? ಹಿಂಗೆ ಫುಲ್ ಕಂಪ್ಲೀಟ್ ಆಗಿ ಒಂದೇ ಸರಿ ಹಾಕಬೇಕು. ನೋ ರಿಯಾಕ್ಷನ್. ರಿಯಾಕ್ಷನ್ ಕೊಟ್ಬಿಟ್ಟು ಗೈಸ್. ಟೇಸ್ಟ್ ಎಲ್ಲ ತಿಂದೆ. ಸೊ ಗೈಸ್ 1 ಸ್ಪೂನ್ ಸಾಲ್ಟ್ ತಿಂದಿದ್ದಾಳೆ. ಸೊ ನುಂಗ್ಬಿಟ್ಟೆ ಒಂದೇ ಸತಿ. ಹತ್ತು ನಿಮಿಷ ನೀರು ಕುಡಿಯಂಗಿಲ್ಲ ಅಂತೆ. ಗೈಸ್, ಈ ಥರನೂ ಏನೋ ಟಾಸ್ಕ್ ಕೊಡ್ತಾರಾ ಯಾರಾದರೂ? ನೀವೇ ಹೇಳಿ, ಇದು ನ್ಯಾಯನಾ? ನ್ಯಾಯನಾ ಹೇಳಿ ಗೈಸ್ ನೀವೇ. ಏನೇನೋ ಆಗ್ತಿದೆ ನನಗೊಂಥರ ಅದು ಒಂದೇ ಸತಿ ನುಂಗ್ಬಿಟ್ಟೆ. ತಲೆ ಎಲ್ಲ ನೋವ್ತಾ ಇದೆ ಇವಾಗ. ಇನ್ನೂ ಒಂಥರ ಅಂದರೆ ಪಾಪ ಮೇ ಬಿ ಮೆಣಸಿನ್ಕಾಯಿ ತಿನ್ಬೋದು ಅನ್ಸುತ್ತೆ ಇದ್ರ ಬದಲು. ಹೊಟ್ಟೆ ಒಳಗಡೆ ಏನೇನೋ ಆಗ್ತಿದೆ ಅನ್ನಿಸ್ತಿದೆ ನನಗೆ. ಗೈಸ್, ಉಪ್ಪು ತಿಂದಿದ್ದಕ್ಕೆ ಫುಲ್ ವಾಮಿಟಿಂಗ್ ಆಗೋಯ್ತು. ಆ್ಯಂಡ್ ನೋಡಿ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಫುಲ್ ವಾಮಿಟಿಂಗ್ ಆಗೋಯ್ತು ನೋಡಿ. ಚಾಲೆಂಜ್ಗೋಸ್ಕರ ಫುಲ್ ಉಪ್ಪು ತಿಂದಿದ್ದೀನಿ ನಾನು. ಎಸ್, ನೆಕ್ಸ್ಟು ಏನು ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ ನೆಕ್ಸ್ಟ್ ಏನಂತ. ಗೈಸ್, ಉಪ್ಪು ತಿನ್ನಿಸಿದ್ದಕ್ಕೆ ಇವಾಗ ಒಬ್ಬಟ್ಟು ತಿನ್ನುವಂತ ನೋಡಿ, ಒಬ್ಬಟ್ಟು ಕೊಟ್ಟಿದ್ದಾಳೆ. ನನಗೂ ಗೊತ್ತಿರಬಾರ್ದು ಗೈಸ್. ಸಾಲ್ಟ್ 1 ಸ್ಪೂನ್ ಸಾಲ್ಟ್ ತಿನ್ಬಿಟ್ಟು ಕಂಪ್ಲೀಟ್ ವಾಮಿಟ್ ಮಾಡಿ ಈ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ಲು ಅಂತೂ ಇಂತೂ. ನೆಕ್ಸ್ಟ್ ಏನಂದರೆ, ನಾನು ನನ್ನ ಫ್ರೆಂಡ್ ನಂಬರ್ ಕೊಡ್ತಾ ಇದ್ದೀನಿ ಇವರಿಗೆ. ಇವರು ಕಾಲ್ ಮಾಡಿಬಿಟ್ಟು ಚೆನ್ನಾಗಿದ್ದೀರಾ, ನೀವಂದ್ರೆ ನಂಗೆ ಇಷ್ಟ, ಎಷ್ಟೊಂದು ದಿನದಿಂದ ಹೇಳೋಣ ಅಂದ್ಕೊಂಡಿದ್ದೆ, ನಿಮ್ಮ ನಂಬರ್ ಸಿಗ್ತಿರ್ಲಿಲ್ಲ, ನನಗೆ ಭಯ ಆಗ್ತಿತ್ತು ಡೈರೆಕ್ಟಾಗಿ ಹೇಳೋಕ್ಕೆ ಅಂತೆಲ್ಲ ಡವ್ ಮಾಡ್ತಾಳೆ. ಓಕೆನಾ? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಟ್ಕೊಂಡು ವಿಡಿಯೋ ಮಾಡಿ ಇವಾಗ ರೆಡಿ. ಸೊ ಇವಾಗ ಅವಳ ನಂಬರ್ ಇಸ್ಕೊಂಡು ಅವಳ ಫ್ರೆಂಡ್ ಅಂದರೆ ಕಾಲೇಜ್ ಫ್ರೆಂಡ್ ಯಾರೋ, ನನಗೂ ಗೊತ್ತಿಲ್ಲ. ಸೊ ಇವಾಗ ಮಾಡ್ತೀನಿ ನಾನು, ನೋಡೋಣ ಹೆಂಗಿರುತ್ತೆ ರಿಯಾಕ್ಷನ್ ಅಂತ. ಹಲೋ, ನಿಶಿತ್ ಅವರ ಮಾತಾಡ್ತಿರೋದು.
ನಾನು ನಿಮ್ಮ ಕಾಲೇಜ್ ಜೂನಿಯರ್ PU ಅಲ್ಲಿ ಸ್ಟಡಿ ಮಾಡ್ತಿರೋದು. ಹಂಗೆ ನಿಮ್ಮ ನಂಬರ್ ಸಿಕ್ತು ನನಗೆ. ಆ್ಯಕ್ಚುಲಿ ಏನಂದರೆ ನಾನು ತುಂಬ ದಿನದಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದೆ. ಸೊ ನನಗೆ ನಿಮ್ಮನ್ನ ಕಂಡ್ರೆ ಇಷ್ಟ. ಸೊ ಅದಕ್ಕೋಸ್ಕರ ನಂಬರ್ ಕಲೆಕ್ಟ್ ಮಾಡಿಕೊಂಡೆ. ಕಾಲ್ ಕಟ್ ಯಾಕೆ ಮತ್ತೆ ಮಾಡಿ? ಅಲ್ಲ, ನಿಮಗೆ ನಾನು ಒಪ್ಕೊಂಡ್ಲೇಬೇಕು ಅಂತ ಏನು ಹೇಳ್ತಾ ಇಲ್ಲ. ಏನೋ ಮಾಡ್ತಾನೆ ಕಟ್ ಮಾಡಿಬಿಟ್ಟ ಅವನು. ಏನು ಹೇಳ್ಬೇಕೀಗ ನಾನು? ಯಾಕೆ ಕಾಲ್ ಕಟ್ ಮಾಡಿಬಿಟ್ರಿ ಅಂತ ಬೈದ್ಬಿಟ್ರೆ? ಕಾಲ್ ಕಟ್ ಮಾಡಿಬಿಟ್ಟು ಯಾರ ಜೊತೆನೂ ಮಾತಾಡ್ತಾರೆ ಅಷ್ಟೇ. ಒಟ್ನಲ್ಲಿ ನಾನು ಮಾಡಿದ್ದೀನಪ್ಪ. ಅವ್ರು ಕಾಲ್ ಕಟ್ ಮಾಡಿದ್ರು ಅಷ್ಟೇ. ಇಲ್ಲಿಗೆ ಚಾಲೆಂಜ್ ಮುಗೀತು. ಆಮೇಲೆ ಕಾಲ್ ಮಾಡಿದೆ ನೋಡೋಣ. ಓಕೆ ಗೈಸ್, ಇವಾಗ ಎಲ್ಲ ಮುಗೀತು. ಇಷ್ಟೇ ಮಾಡ್ತಾ ಇರೋದು. ನನಗೆ ಆ್ಯಕ್ಚುಲಿ ಏನಂದರೆ ಅವು ತಿಂದಿದ್ದಕ್ಕೆ ಏನೋ ಒಂಥರ ಆಗ್ತಿದೆ. ಬಟ್ ಪರವಾಗಿಲ್ಲ. ಏನೋ ಒಂಥರ ಫುಲ್ ಹೆಡೇಕ್. ಓಕೆ, ಸೊ ಏನಂದರೆ ಇವಳು ಎಷ್ಟು ಮಾಡಿದ್ವಿ ಇಲ್ಲಿವರೆಗೂ? ಎಷ್ಟು ಮಾಡಿದ್ವಿ ಚಾಲೆಂಜಸ್? ಎಷ್ಟೇ ಮಾಡಿದ್ವಿ? ಒಂದು 7-8 ಹಂಗೆ ಮಾಡಿದ್ವಿ. ಅದರಲ್ಲಿ 2 ಕಂಪ್ಲೀಟ್ ಮಾಡಿಲ್ಲ ತಾನೇ? 2 ಇನ್ಕಂಪ್ಲೀಟ್. ಅಂದರೆ ನಾನು ಅದನ್ನು ಕಂಪ್ಲೀಟ್ ಮಾಡಿಲ್ಲ. ಬಟ್ ನಿಮಗೆಲ್ಲ BTS ನಾನು ಹಾಕ್ತೀನಿ ಹೆಂಗಿತ್ತು ಅಂತೆಲ್ಲ. ಓಕೆನಾ? ಸೊ ಅಷ್ಟೇ. ನಾನು ಈ ಒಂದು ಸೇಯಿಂಗ್ ಗೆಸ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಇಬ್ಬರು ಸೇರಿಕೊಂಡು. ಬಟ್ ನೆಕ್ಸ್ಟ್ ವೀಕ್ ಸೇಯಿಂಗ್ ಗೆಸ್ಟು ಹೇಮಾ ಅವಳು ನನ್ನ ಜೊತೆ ಬರ್ತಾ ಇದ್ದಾಳೆ. ಓಕೆ, ಹೆಂಗೆ ಅನ್ನಿಸ್ತು? ಏನು ಅನಿಸ್ತಂದರೆ ತುಂಬ ಡಿಸಪಾಯಿಂಟ್ ಆಯಿತು. ಯಾಕೆ ಡಿಸಪಾಯಿಂಟ್ ಐತೆ? 2 ಕಂಪ್ಲೀಟ್ ಮಾಡಿಲ್ಲ ಬಿಡೆ. ನಾನು ಫೋರ್ಸ್ಫುಲ್ಲಾಗಿ ಮಾಡಿಸ್ದೆ ನಿನಗೆ. ಏನು ಫೋರ್ಸ್ಫುಲ್ಲಾಗಿ ಮಾಡೇ ಅಂತ. ಎಲ್ಲಿ ನೀನು ಸೋತು ಬಿಡ್ತೀಯಾ, ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ ನಾವು. ಮರ್ಯಾದೆ ಹೋಗ್ಬಿಟ್ಟಿದೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹೀಗೆ ನಿಮಗೆ ಎಂಟರ್ಟೈನ್ ಮಾಡೋಕ್ಕೋಸ್ಕರ ಏನಾದರೂ ಒಂದು ಚಿಕ್ಕ ವ್ಲಾಗ್ ಆಗಿರ್ಬೋದು, ಲಾಂಗ್ ವೀಡಿಯೋಸ್ ಆಗಿರ್ಬೋದು, ಏನೋ ಒಂದು ಒಟ್ಟಿನಲ್ಲಿ ನಾವೇನೋ ಒಂದು ಮಾಡಿ ಹಾಕ್ತಾ ಇರ್ತೀವಿ ಅವಾಗವಾಗ. ಆ್ಯಂಡ್ ನೆಕ್ಸ್ಟ್ ವೀಕ್ ಅವಳು ಸೇಯಿಂಗ್ ಗೆಸ್ಟ್ ನನಗೆ ಮಾಡ್ತಾಳೆ. ಸೊ ನಾನು ಕೆಲವೊಂದು ಚಾಲೆಂಜಸ್ ಡೇಸ್ನ ರೆಡಿ ಮಾಡಿ ಇಟ್ಕೊತೀನಿ. ಯಾರಾದರೂ ಕಮೆಂಟ್ ಮಾಡಿ ಏನು ಕೊಡೋಣ ಅವಳಿಗೆ, ಯಾವ ಥರ ಮಾಡಿಸ್ಬೋದು ಅಂತೆಲ್ಲ, ಆಯಿತಾ? ಅಷ್ಟೇ. ಇವತ್ತಿನ ವ್ಲಾಗ್ನ, ಈ ಒಂದು ಚಾಲೆಂಜ್ ಡೇ ಸೇಯಿಂಗ್ ಗೆಸ್ಟ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾರ್ಜ್ ಕೂಡ ಖಾಲಿ ಆಯಿತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ ತನಕ ನೀವು ನಮ್ಮನ್ನ ಮಿಸ್ ಮಾಡ್ಕೊತಾ ಇರಿ. ಸೊ ನನ್ನ ಚಾನಲ್ಗೆ ಯಾರೇನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್. ಬಾಯ್.